ದೇಶದಾದ್ಯಂತ ಹಾಗೂ ರಾಜ್ಯ ತಾಲ್ಲೂಕಿನಲ್ಲೆಡೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಜನ್ಮದಿನವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಯುಗಾದಿ ಕಳೆದ 9 ದಿನಕ್ಕೆ ಬರುವ ಶ್ರೀರಾಮ ನವಮಿಯು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಆಚರಿಸಲಾಗುವ ಪವಿತ್ರ ಹಬ್ಬವಾಗಿದ್ದು, ಕೆಆರ್ಪುರ ಕ್ಷೇತ್ರದ ರಾಮಮೂರ್ತಿ ನಗರ ಸಮೀಪದ ಲಕ್ಷ್ಮಣಮೂರ್ತಿ ನಗರದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮತ್ತು ಶ್ರೀ ಸಲ್ಲಾಪುರಮ್ಮ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಶ್ರೀರಾಮನ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಟ್ರಸ್ಟಿನ ಅಧ್ಯಕ್ಷರಾದ ಮೈಸೂರು ನಾರಾಯಣ ಸ್ವಾಮಿ ಮತ್ತು ಭಕ್ತರು ರಾಮನನ್ನು ಪೂಜಿಸಿ ಪಾನಕ, ಕೋಸಂಬರಿ ಭಕ್ತರಿಗೆ ಹಂಚುವ ಮೂಲಕ ಶ್ರೀರಾಮಚಂದ್ರರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀರಾಮ ನವಮಿ ಆಚರಣೆ ಹಾಗೂ ಮಹತ್ವವನ್ನು ತಿಳಿಸಿದರು. ಜೈ ಶ್ರೀರಾಮ್. ನಮಸ್ಕಾರ ಭಗವದ್ ಬಂಧುಗಳೇ. ಅಂದರೆ ಪ್ರತಿ ವರ್ಷ ಶ್ರೀರಾಮನವಮಿಯ ಹಬ್ಬವನ್ನು ವಿಶೇಷವಾಗಿ ಭಾರತ ದೇಶದಲ್ಲಿ, ಇಡೀ ಭಾರತ ದೇಶದಲ್ಲಿ ನಾವು ಆಚರಣೆ ಮಾಡ್ತಾ ಇರ್ತೀವಿ. ಏಕೆಂದರೆ ಶ್ರೀರಾಮನ ಗುಣಗಣ ಅಂದರೆ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದಂತಹ, ತ್ರೇತಾಯುಗದಲ್ಲಿ ಹುಟ್ಟಿದಂತಹ ಸೀತಾರಾಮಸ್ವಾಮಿ ಶ್ರೀರಾಮಚಂದ್ರ ಭಗವಂತ ಅಂದರೆ ತಂದೆ ತಾಯಿ ಅಂದರೆ ಯಾವ ಥರ ಇರಬೇಕು, ಯಾವ ಥರ ಗೌರವ ಕೊಡಬೇಕು, ದಶರಥನ ತಂದೆಯ ಮಾತನ್ನು ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿ ಅರಣ್ಯವಾಸಕ್ಕೆ ತೆರಳಿದ ರಾಮ. ಅದಾಗಿಯೇ ಈ ತ್ರೇತಾಯುಗದಲ್ಲಿ ಕ್ಷತ್ರಿಯ ಅಂದರೆ, ರಾಜ ಅಂದರೆ ಏನು, ಯಾವ ಥರ ಪರಿಪಾಲನೆ ಮಾಡಬೇಕು, ರಾಜ್ಯವನ್ನು ಯಾವ ಥರ ಪರಿಪಾಲನೆ ಮಾಡಬೇಕು, ಸುಭಿಕ್ಷವಾಗಿ ಪರಿಪಾಲನೆ ಮಾಡಬೇಕು, ಪ್ರಜೆಗಳನ್ನು ಯಾವ ಥರ ಒಳ್ಳೆಯರನ್ನು ನೋಡಬೇಕು, ಮತ್ತು ಅಣ್ಣ ತಮ್ಮಂದಿರು ಈ ಲೋಕದಲ್ಲಿ ಅಂದರೆ ಈ ಕಲಿಯುಗದಲ್ಲಿ ಒಬ್ಬರಿಗಂದರೂ ಒಬ್ಬರಿಗೂ ಅಣ್ಣ ತಮ್ಮಂದರು, ಅಣ್ಣನಿಗೆ ತಮ್ಮ ಇಲ್ಲ, ತಮ್ಮನಿಗೆ ಅಣ್ಣ ಇಲ್ಲ, ತಂದೆಗೆ ತಾಯಿ ಇಲ್ಲ, ತಾಯಿಗೆ ತಂದೆ ಇಲ್ಲ. ಈ ಥರ ಇರುವಂತಹ ಇದರಲ್ಲಿ ಶ್ರೀರಾಮಚಂದ್ರ ಆದರ್ಶವಂತ. ಯಾಕಂದರೆ ದಶರಥನ ಮಾತನ್ನು ಕೇಳಿ ಕಾಡಿಗೆ ಅರಣ್ಯವಾಸಕ್ಕೆ ತೆರಳಿದಾಗ ನಾನು ನಿನ್ನ ಜೊತೆ ಬರ್ತೇನೆ ಅಂತೇಳ್ಬಿಟ್ಟು ಸತಿ ಸೀತಾದೇವಿ ತೆರಳುತ್ತಾಳೆ. ಅಂದರೆ ಪತಿ ಪತ್ನಿಯರು ಯಾವ ಥರ ಇರಬೇಕು ಅನ್ನೋದನ್ನು ತಿಳಿಸಿಕೊಡುತ್ತೆ ಈ ಸೀತಾರಾಮಸ್ವಾಮಿಯ ಒಂದು ವಿಶೇಷವಾದ. ಅದಾದಮೇಲೆ ತದನಂತರ ಭರತ, ಲಕ್ಷ್ಮಣ, ಶತ್ರುಘ್ನರು ಇವರು ಅಣ್ಣತಮ್ಮಂದರು. ಆದರೆ ಕೈಕೆಯ ಮಾತನ್ನು ಕೇಳಿ ದಶರಥನು ಅರಣ್ಯವಾಸಕ್ಕೆ ಕಳಿಸಬೇಕಾದರೆ ಅವನ ಶ್ರೀರಾಮಚಂದ್ರನ ಪಾದಗಳನ್ನು ತಲೆಯ ಮೇಲೆ ಹೊತ್ತು ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾನೆ ಭರತ. ಅಂತಹ ಅಣ್ಣತಮ್ಮಂದರು ಈಗ ಸಿಗ್ತಾರೆಯೇ? ನಮಗೆ ಸಿಗೋದಿಲ್ಲ. ತದನಂತರ ಸೀತಾದೇವಿ ಅರಣ್ಯವಾಸಕ್ಕೆ ಪತಿಯ ಹಿಂದೆ ನಡೆದಾಗ ಇವತ್ತಿನ ಜನರಲ್ಲಿ ಎಷ್ಟು ಜನ ಪತಿ ಪತ್ನಿಯರು ಒಬ್ಬರಿಗೆ ಒಬ್ಬರಂದೇ ಒಬ್ಬರಿಗೆ ಪ್ರೇಮ, ಪ್ರೀತಿ, ವಾತ್ಸಲ್ಯ ಈ ಥರ ಇದ್ದಾರೆ ಅನ್ನೋದು ನಮ್ಮ ಕಲಿಯುಗದಲ್ಲಿ ಬಹಳಷ್ಟು ಕಡಿಮೆ ಆಗೋಗಿದೆ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕಾಲದಲ್ಲಿ, ಈ ಕಲಿಯುಗದಲ್ಲಿ ತನ್ನ ಗಂಡನಾದಂತಹ ಪತಿದೇವ ಅಂತ ಹೇಳ್ತೀವಿ ನಾವು, ಅವ್ರಿಗೆ ಗೌರವ ಕೊಡೋದೇ ಕಷ್ಟ ಆಗೋಗಿದೆ. ಅಂಥದ್ರಲ್ಲಿ ಪತಿ ಎಲ್ಲಿದ್ದರೆ ಏನು, ಯಾವ ಕಡೆ ಹೋದರೆ ಏನು, ಊಟ ಮಾಡಿದ್ರಾ ತಿಂದ್ರಾ ಅನ್ನೋದು ಕೂಡ ಆಲೋಚನೆ ಮಾಡೋಂಗಿಲ್ಲ ಈ ಕಾಲದಲ್ಲಿ. ಅಂದರೆ ಇರಬಹುದು ಸ್ವಲ್ಪ ಜನ, ಆದರೆ ಆ ಆದರ್ಶವಂತ ದಂಪತಿಗಳು ಯಾವ ಥರ ಇದ್ದರು ಅದೇ ಥರ ಇರಬೇಕು ಅನ್ನೋದು ನನ್ನ ಒಂದು ಅಭಿಮತ. ಭರತ, ಶತ್ರುಘ್ನ, ರಾಮ, ಲಕ್ಷ್ಮಣರು ಅಣ್ಣತಮ್ಮಂದರು ಯಾವ ಥರ ಇರಬೇಕು ಅನ್ನೋದನ್ನು ತಿಳಿಸಿಕೊಡ್ತಾರೆ ಈ ರಾಮಾಯಣ. ಅವರಿಂದ ನಾವು ಕಲ್ಕೊಂಡು ಅಣ್ಣ ತಮ್ಮಂದರು ಎಲ್ಲರೂ ಒಟ್ಟಿಗೆ ಒಂದು ಕುಟುಂಬದಲ್ಲಿ ಪ್ರತಿಯೊಬ್ಬರು
ಇದ್ದರೆ ಆ ಕುಟುಂಬ ಬಹಳಷ್ಟು ಚೆನ್ನಾಗಿರುತ್ತೆ. ಆ ಥರ ಇರಬೇಕಾದ್ರೆ ಅಣ್ಣ ತಮ್ಮಂದರಲ್ಲಿ ಒಂದು ವಿಶ್ವಾಸ ಇರಬೇಕು, ಒಬ್ಬರಂದ್ರೆ ಒಬ್ಬರಿಗೆ ಗೌರವ ಇರಬೇಕು. ಅಣ್ಣ ತಮ್ಮ ರಕ್ತ ಸಂಬಂಧ ಮುಖ್ಯವಾದದ್ದು, ಅದನ್ನು ಬಳಸ್ಕೊಬೇಕಾಗಿರೋದು ನಾವೇ. ಅದನ್ನು ನಾವು ನಮ್ಮ ಕುಟುಂಬದಲ್ಲೇ ಮೊದಲು ಮಾಡಬೇಕು, ಹೌದಾ ಇಲ್ವಾ? ಆಸ್ತಿಗಾಗಿ, ಅಂತಸ್ತಿಗಾಗಿ, ಇನ್ನೊಂದಕ್ಕಾಗಿ ಅಣ್ಣ ತಮ್ಮಂದರು ಹೊಡೆದಾಡತಕ್ಕಂಥ ಈ ಕಲಿಯುಗದಲ್ಲಿ ರಾಮನನ್ನು ಆದರ್ಶವಾಗಿ ತಗೊಂಡು ಅಣ್ಣ ತಮ್ಮಂದರು ಮತ್ತು ಪತಿ ಪತ್ನಿಯರು ಮತ್ತು ರಾಜ್ಯವನ್ನು ಪರಿಪಾಲಿಸತಕ್ಕಂಥ ರಾಜರು, ಕ್ಷತ್ರಿಯರು ಯಾರಿದ್ದಾರೆ, ಆ ರಾಮದೇವರು ದಶರಥ ಹೇಳಿದ್ದಕ್ಕೆ ಅವರ ತಂದೆಯ ಮಾತನ್ನು ಕೇಳಿ ಕಾಡಿಗೆ ಹೆಂಗೆ ತೆರಳಿದನೋ ಇವತ್ತಿನ ದಿನ ಪಿತೃವಾಕ್ಯ ಪರಿಪಾಲನೆ ಎಷ್ಟು ಜನ ಮಾಡ್ತಾ ಇದ್ದಾರೆ, ಹೌದಾ ಇಲ್ವಾ? ಮಾಡ್ತಾ ಇಲ್ಲ. ಬಹಳಷ್ಟು ಜನ ಬಹಳ ಕಡಿಮೆ. ತಂದೆ ತಾಯಿಗೆ ಗೌರವ ಕೊಡುವಂಥ ದಿನವೇ ಹೊರಟೋಗ್ಬಿಟ್ಟಿದೆ. ಈ ಥರ ಆ ಸೀತಾರಾಮ ಹುಟ್ಟಿದ ದಿನವನ್ನು ರಾಮನವಮಿಯಾಗಿ ನಾವು ಒಂದು ಹಬ್ಬವಾಗಿ ವಿಶೇಷವಾಗಿ ರಾಮನನ್ನು ಆದರ್ಶವಾಗಿ ತಗೊಂಡು ಪತಿ ಪತ್ನಿಯರು ಯಾವ ಥರ ಇರಬೇಕು, ಅಣ್ಣ ತಮ್ಮಂದರು ಯಾವ ಥರ ಇರಬೇಕು, ರಾಜ್ಯವನ್ನು ಯಾವ ಥರ ಪರಿಪಾಲನೆ ಮಾಡಬೇಕು ಅಂತೇಳ್ಬಿಟ್ಟು ಅವರು ನಮಗೆ ತಿಳಿಸಿಕೊಟ್ಟಂತಹ ದಾರಿ ಶ್ರೀರಾಮಚಂದ್ರ. ಅದಕ್ಕೋಸ್ಕರಾಗಿ ಜೈ ಶ್ರೀರಾಮ್. ನಾವೆಲ್ಲರೂ ಆ ಶ್ರೀರಾಮನ ನುಡಿಯಲ್ಲಿ ನಡಿಬೇಕಂತ ಆಶೆ ಪಡುತ್ತೇನೆ. ನೋಡಿ, ಸೀತಾರಾಮಸ್ವಾಮಿಯ ಶ್ರೀರಾಮನ ಸಂದರ್ಭವಾಗಿ ವಿಶೇಷವಾಗಿ ಪ್ರಜೆಗಳಿಗೆ, ಪ್ರತಿಯೊಬ್ಬರಿಗೂ ಭಕ್ತಾದಿಗಳಿಗೂ ತಿಳಿಸಿಕೊಡ್ತಕ್ಕೇನೆಂದರೆ, ಪ್ರತಿ ವರ್ಷ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಸನಾತನ ಧರ್ಮವನ್ನು ಕಾಪಾಡಬೇಕಾಗಿರೋದು ನಮ್ಮ ಕೈಯಲ್ಲಿದೆ. ಆ ಧರ್ಮವನ್ನು ಕಾಪಾಡಿಕೊಂಡು ಎಲ್ಲರಿಗೂ ಒಳ್ಳೆಯ ಬುದ್ಧಿ, ಒಳ್ಳೆಯ ನಡತೆ, ಒಳ್ಳೆಯ ದಾರಿಯಲ್ಲಿ ನಡಿಬೇಕಂತ ನಾವು ತಿಳಿಸ್ಕೊಡ್ತಾ ಇರ್ತೇವೆ. ಆದರೆ ಪ್ರತಿಯೊಬ್ಬರು ಪ್ರಜೆಗಳು ಅದನ್ನು ಪರಿಪಾಲನೆ ಮಾಡಬೇಕು. ಧಾರ್ಮಿಕವಾಗಿ ಸನಾತನ ಧರ್ಮದಲ್ಲಿ ಕಾಪಾಡಿಕೊಂಡು ಆ ಧರ್ಮವನ್ನು, ಹಿಂದೂ ಧರ್ಮವನ್ನು ಕಾಪಾಡಬೇಕಾಗಿ ಪ್ರಾರ್ಥನೆ. ಇವತ್ತು ದಿನ ಅಂದರೆ ರಾಮಮೂರ್ತಿ ನಗರದಲ್ಲಿರುವಂತಹ ಲಕ್ಷ್ಮಣಮೂರ್ತಿ ಅಂತ ಇರುವಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ವಿಶೇಷ ಫಲಪಂಚಾಮೃತ ಅಭಿಷೇಕ ಮತ್ತು ತದನಂತರ ಹೂವಿನ ಅಲಂಕಾರ, ತದನಂತರ 10 ಗಂಟೆಗೆ ಮಹಾಮಂಗಳಾರತಿ ಮತ್ತು ಶ್ರೀರಾಮದೇವರ ಸೀತಾರಾಮಸ್ವಾಮಿ ಚಂದ್ರನ ಅವರ ವಿಶೇಷವಾದ ಅಲಂಕರಣೆ, ಪೂಜೆ ಕಾರ್ಯಕ್ರಮಗಳು ಮತ್ತು ಇಲ್ಲಿ ಪ್ರಸಾದ ವಿತರಣೆ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆ, ತೀರ್ಥ ವಿತರಣೆ ಮಾಡಲಾಗಿದೆ. ಭಕ್ತಾದಿಗಳು ಎಲ್ಲರೂ ಬಂದು ಸಹಕರಿಸಿದ್ದಾರೆ. ಆಯಿತಾ? ಇನ್ನು ಮುಂದೇನೂ ಇದೇ ಥರ ಸಹಕರಿಸಬೇಕಾಗಿ ನಾವು ಪ್ರಾರ್ಥನೆ.